ಮಾಡಿದ್ದೇವೆ. ಅದೇನಂತಂದ್ರೆ ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ. ಅದರ ಕೋಡ್ ನಂಬರು 08A0868. ಅದಕ್ಕಾಗಿ ಇವತ್ತಿನಿಂದ ಈ ಅಭಿಯಾನವನ್ನು, ಜಾಗೃತಿ ಅಭಿಯಾನವನ್ನು ಶುರು ಮಾಡ್ತಾ ಇದ್ದೀವಿ. ಮನೆ ಮನೆಗೆ ಹೋಗಿ ಈ ಥರ ಸ್ಟಿಕ್ಕರ್ಗಳನ್ನು ಅಂಟಿಸಿ ನೀವೆಲ್ಲರೂ ಇದನ್ನೇ ಬರೆಸಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ನಾವು ಅವರಿಗೆ ಭಕ್ತರಿಗೆ ಹೇಳ್ತಾ ಇದ್ದೀವಿ. ನಾವು ಖುದ್ದಾಗಿ ಇದನ್ನು ಚಾಲನೆ ಕೊಡ್ತಾ ಇದ್ದೀವಿ. ಇವತ್ತು ಪ್ರತಿಯೊಬ್ಬರು ಇವತ್ತು ನಾವು ಇಲ್ಲಿ ಚಾಲನೆ ಕೊಡ್ತೇವೆ. ಪ್ರತಿ ಜಿಲ್ಲೆ, ತಾಲೂಕು ಎಲ್ಲ ಕಡೆ ಹೋಗಿ ಆಯಾ ತಾಲೂಕು ಜಿಲ್ಲಾಧ್ಯಕ್ಷರಿಗೆ ಹೇಳಿ ಈ ಥರ ಸ್ಟಿಕ್ಕರ್ಗಳು ಎಲ್ಲ ಕಡೆ ಪ್ರಿಂಟ್ ಮಾಡಿಸಿ ಆ ತಾಲೂಕು ಗ್ರಾಮಗಳಲ್ಲಿ ಪ್ರಿಂಟ್ ಮಾಡಿ ಅವರವರ ಮನೆಗೆ ಹೋಗಿ ಅಂಟಿಸುವಂಥದ್ದು, ಆ ಮೂಲಕ ಜಾಗೃತಿ ಮೂಡಿಸುವಂಥ. ಎಷ್ಟು ಸಮುದಾಯಗಳನ್ನು ಗುರುತ ಮಾಡಿದ್ರೆ, ಎಷ್ಟು ಮನೆಗಳನ್ನು ಗುರುತ ಮಾಡಿಕೊಂಡು ಸುಮಾರು ಈಗಾಗಲೇ ನಾವು ಇವುಗಳನ್ನ 1 ಲಕ್ಷ ಪ್ರಿಂಟ್ ಮಾಡಿಸ್ತಾ ಇದ್ದೀವಿ. ಇವುಗಳನ್ನ ಪ್ರತಿಯೊಂದು ಮನೆಗೆ ಹೋಗಿ ಇದನ್ನ ಅಂಟಿಸಬೇಕು ಅಂತ ಇದನ್ನ ನಾವು ಸ್ಟಾರ್ಟಿಂಗ್ ಮಾಡಿದ್ದೀವಿ. ಪಂಚಮಸಾಲಿ ಸಮುದಾಯ ಯಾರು ಇರ್ತಾರೋ ಮನೆಗೆ ಪ್ರತಿಯೊಬ್ಬ ಮನೆ ಪಂಚಮಸಾಲಿ ಸಮುದಾಯಕ್ಕೆ ಹೋಗಿ, ಅಂದ್ರೆ ಈ ವಿಚಾರಧಾರೆ ಈಗಾಗಲೇ ಸ್ಪಷ್ಟವಾಗಿದೆ. ಇದರಲ್ಲಿ ಯಾವುದೇ ಸಂಶಯ ನಮಗಿಲ್ಲ. ಅದಕ್ಕಾಗಿ 16 ಜಿಲ್ಲೆಗೆ ನಾವು ಪ್ರವಾಸ ಮಾಡಿದ್ದೇವೆ. ಮತ್ತೆ ನಾವು 16 ಜಿಲ್ಲೆಗೆ ಪ್ರವಾಸ ಮಾಡ್ತೀವಿ. ಒಂದು ಸಮಸ್ಯೆ ಏನಂತಂದ್ರೆ ಒಳಪಂಗಡ ಸಾಕಷ್ಟು ವ್ಯತ್ಯಾಸ ಆಲ್ರೆಡಿ ಇದೆ. ನಿಮ್ಮಲ್ಲೂ ಕೂಡ ಕೆಲವೊಬ್ಬರು ನಮ್ಮಲ್ಲಿ ಯಾರು ಕೂಡ ಹೇಳ್ತಾ ಇಲ್ಲ. ಯಾರೊಬ್ಬ ಸ್ವಾಮಿಗಳು ಕೂಡ ವೀರಶೈವ ಲಿಂಗಾಯತ ಬರ್ಸ್ರಿ ಅಂತ ಹೇಳಿಲ್ಲ. ಹೇಳಿದ್ದು ಒಂದೇ, ನಮ್ಮ ಕೂಡಲ ಸಂಗಮ ಸ್ವಾಮೀಜಿಯವರಾಗಲಿ, ಅಲಗೂರು ಸ್ವಾಮೀಜಿಯವರಾಗಲಿ, ಮನುಷ್ಯರುವಂಥ ಎಲ್ಲ ಪಂಚಮಸಾಲಿ ಸ್ವಾಮೀಜಿಯವರು ಒಂದು ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಆಗಿದೆ. ನಮ್ಮ ಎಲ್ಲ ಲೀಡರು ಹೇಳಿದ್ದೇನಂತಂದ್ರೆ ಗುರುಗಳು ಏನು ಹೇಳ್ತಾರೆ ನಾವು ಒಪ್ಕೊಂತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ, ಯಾಕಂದ್ರೆ ಹಿಂದುವೇ ಇರೋದು, ಅಲ್ಲಿ ಬೇರೆ ಯಾವುದೂ ಇಲ್ಲ. ಇದು ಡಿಜಿಟಲ್ ಸಮೀಕ್ಷೆ ನಡೀತಾ ಇರೋದು. ಈಗ ನನಗೆ 3-4 ಜನ ಈ ಹುಬ್ಬಳ್ಳಿಗೆ ಬಂದ ತಕ್ಷಣ ಒಂದು 3-4 ಜನ ಸಚಿವರು ಫೋನ್ ಮಾಡಿ ಕೇಳಿದರು. ಹಾಗಾಗಿ ನಾವು ಇದನ್ನು ಈ ಥರ ಸ್ಪಷ್ಟ ಮಾಡಿದ್ದು, ಆಯ್ತು ಬುದ್ಧಿ ನಿಮ್ಮ ಒಪ್ಪಿಗೆ ನಮಗಿದೆ ಅಂತ. ಯಾರ ಮಾತನ್ನು ನಂಬಬೇಕು? ಈಗ ಸಮುದಾಯದ ನಾಯಕರ ಮಾತು ನಂಬಬೇಕು ಅಥವಾ ಸ್ವಾಮಿಗಳು ಮಾತು ನಂಬಬೇಕು? ಯಾಕಂದರೆ ನಿನ್ನೆ ಕಾಶ್ಯಪುರ ವೇದಿಕೆ ಮೇಲೆ ಜನ ಇಲ್ಲಿ ಸ್ವಾಮೀಜಿಗಳು ಸಮುದಾಯವನ್ನು ಹೊರಟಿದ್ದಾರೆ, ವೀರಶೈವ ಲಿಂಗಾಯತ ಅಂತ ಬರೋಸ್ರಿ ಅಂತ ಹೇಳ್ತಾರೆ ಎಲ್ಲರೂ. ನಿನ್ನೆ ನಡೆದಂಥ ಸಮಾವೇಶಕ್ಕೂ ಪಂಚಮಸಾಲಿ ಸಮುದಾಯಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಅವರು ರಾಜಕೀಯ ನಾಯಕರು, ಅವರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಆದರೆ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಪಂಚಮಸಾಲಿ ಪೀಠಗಳು ಏನು ಹೇಳ್ತವೆ, ಪಂಚಮಸಾಲಿ ಸಂಘ, ಹಳೆಯ ಸಂಘ, ಇದು ನಮ್ಮ ಪಂಚಮಸಾಲಿಗೆ ಅತ್ಯಂತ ಪುರಾತನವಾಗಿರುವಂಥ ಸಂಘ ಅಂತಂದರೆ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ. ನಮ್ಮ ರಾಜ್ಯಾಧ್ಯಕ್ಷರು ನಾವು 16 ಜಿಲ್ಲೆಗೆ ಪ್ರವಾಸ ಮಾಡಿ ಜನಗಳ ಅಭಿಪ್ರಾಯ ತೆಗೆದುಕೊಂಡು, ನಾವು ಮಠದಲ್ಲಿ ಕೂತ್ಕೊಂಡು ಹೇಳಿಲ್ಲ ಇದನ್ನು, ಅಭಿಪ್ರಾಯವನ್ನು ಜನಗಳ ಹತ್ತಿರ ಹೋಗಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ದಾಖಲಾತಿಯನ್ನು ಬರೆಸ್ಕೊಂಡು ಕೊನೆಗೆ ಒಂದು ಒಮ್ಮತ ನಿರ್ಧಾರ ಬಂದಿದ್ದು, ಧರ್ಮದ ಕಾಲಂನಲ್ಲಿ ನಾವು ಹಿಂದೂ, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ. ಸಮೀಕ್ಷೆಯನ್ನೇ ಮುಂದೂಡಬೇಕಂತ ಕೆಲವರು ಖಂಡಿತ ನಾವು ಕೂಡ ಅದನ್ನ ಹೇಳಿದ್ದೀವಿ. ಸಾಕಷ್ಟು ಹಿಂದುಳಿದ ವರ್ಗದ ಆಯೋಗ ಸಾಕಷ್ಟು ದೋಷಗಳನ್ನ ಅಲ್ಲಿ ದ್ವಂದ್ವಗಳನ್ನು ಮಾಡಿದೆ. ಒಂದು ಲಿಂಗಾಯತ ಕ್ರಿಶ್ಚಿಯನ್ ಅನ್ನುವಂಥದ್ದು, ಜಂಗಮ್ ಕ್ರಿಶ್ಚಿಯನ್ ಅನ್ನುವಂಥದ್ದು, ಮಡಿವಾಳ ಕ್ರಿಶ್ಚಿಯನ್ ಅನ್ನುವಂಥದ್ದು, ಒಕ್ಕಲ ಕ್ರಿಶ್ಚಿಯನ್ ಅನ್ನುವಂಥದ್ದು ಅಲ್ಲಿ ಕೂಡ ದೋಷಗಳನ್ನು ಮಾಡಿದೆ. ಜೊತೆಗೆ ಲಿಂಗಾಯತ ಒಳಪಂಗಡಗಳಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಮಾಡಿದೆ. ಯಾಕಂದರೆ ಒಂದು ಕಡೆಗೆ ಲಿಂಗಾಯತ ಅಗಸಗೊಂದು ಕೊಟ್ಟಿದ್ದಾರೆ, ಅಗಸ ಲಿಂಗಾಯತಗೊಂದು ಕೊಟ್ಟಿದ್ದಾರೆ. ಲಿಂಗಾಯತ ಕಮ್ಮಾರಗೊಂದು ಕೊಟ್ಟಿದ್ದಾರೆ, ಕಮ್ಮಾರ ಲಿಂಗಾಯತಗೊಂದು ಕೊಟ್ಟಿದ್ದಾರೆ. ಲಿಂಗಾಯತ ಮಡಿವಾಳಗೊಂದು ಕೊಟ್ಟಿದ್ದಾರೆ, ಮಡಿವಾಳ ಲಿಂಗಾಯತಗೊಂದು ಕೊಟ್ಟಿದ್ದಾರೆ. ಸೊ ನಾಳೆ ಪರಿಷ್ಕರಣೆ ಮಾಡಿದಾಗ ಅವರು ಎಲ್ಲಿ ಹೋಗಬೇಕು? ನಾಳೆ ಕ್ರಿಶ್ಚಿಯನ್ನಲ್ಲಿ ಅಗಸ ಅಂತ ಬರೆಸಿಕೊಂಡ್ರೆ ಅವ್ರು ಎಲ್ಲಿ ಹೋಗಬೇಕು? ನಾಳೆ ಅವ್ರನ್ನ ಯಾವ ಜಾತಿಯಲ್ಲಿ, ಹಿಂದೂಗಳಲ್ಲಿ ಕೌಂಟ್ ಮಾಡ್ತಾರೋ, ಲಿಂಗಾಯತಲ್ಲಿ ಕೌಂಟ್ ಮಾಡ್ತಾರೋ, ಕ್ರಿಶ್ಚಿಯನ್ ಕೌಂಟ್ ಮಾಡ್ತಾರೋ ನಂಬರು? ಹಾಗಾಗಿ ಆ ದ್ವಂದ್ವಗಳದಾವೆ. ಅದಕ್ಕೆ ಈಗಾಗಲೇ ಕೋರ್ಟ್ ಮೆಟ್ಲಿ ಏರಿದ್ದಾರೆ. ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರದ ಕೆಲವು ಸಚಿವರಿಗೆ ನಾವು ಮನವಿಯನ್ನು ಮಾಡಿದ್ದೇವೆ, ದೋಷವನ್ನು ನಿವಾರಣೆ ಮಾಡಿ. ಇಷ್ಟೊಂದು ಅರ್ಜೆಂಟ್ ಏನಿದೆ? ವಾಟ್ ಯು ವಾಂಟ್ ಟು ಅಚೀವ್, ಏನನ್ನು ನೀವು ಅಚೀವ್ ಮಾಡಲಿಕ್ಕೆ ಹೊರಟಿದ್ರೆ ಈಗಾಗಲೇ ಆ ಸಮೀಕ್ಷೆಯನ್ನು ಹಿಂದೆ ಮಾಡಿರುವಂಥ ಕಾಂತರಾಜ ವರ್ಗ ಆಯೋಗದ ಸಮೀಕ್ಷೆಯನ್ನೇ ತಿರಸ್ಕಾರ ಮಾಡಲಾಗಿದೆ. ಅದನ್ನು ಅವೈಜ್ಞಾನಿಕ ಹೇಳಲಾಗಿದೆ. ಮತ್ತೆ ನೀವು ವೈಜ್ಞಾನಿಕವಾಗಿ ಮಾಡಬೇಕು, ಮರು ಸಮೀಕ್ಷೆ ಮಾಡ್ತಾ ಇರೋದನ್ನ ಮತ್ತೆ ಯಾಕೆ ಅಷ್ಟೊಂದು ಹರಿಬರಿ? ಏನು ಅಷ್ಟೊಂದು ಅವಶ್ಯಕತೆ ಏನಿದೆ? ಅರ್ಜೆಂಟಾಗಿ ಜನಗಳಿಗೆ ಒಂದು ನೋಟಿಫಿಕೇಶನ್ ಮಾಡಿ, ಹಿಂದುಳಿದ ವರ್ಗ ಆಯೋಗ ದಿನಪತ್ರಿಕೆಗಳಲ್ಲಿ ನೋಟಿಫಿಕೇಶನ್ ಕೊಡಿಸಿ, ಒಂದು 10 ದಿನ ಮಿನಿಮಮ್ ಕಾಲಾವಕಾಶ ಕೊಡಿ. ಕಾಲಾವಕಾಶ ಕೊಟ್ಟ ಮೇಲೆ ನೀವು ಅವ್ರಿಗೆ ಹೇಳಿದರೆ ಆವಾಗ ಒಂದು ಸಮಿತಿಯನ್ನು ರಚನೆ ಮಾಡಿ, ಕಾನೂನು ತಜ್ಞರ ಸಮಿತಿಯನ್ನು ಸಮಾಜದ ಹಿರಿಯರ ಜೊತೆ ಕೂತ್ಕೊಂಡು, ಎಲ್ಲ ಸಮುದಾಯದ ತಜ್ಞರ ಜೊತೆ ಕೂತ್ಕೊಂಡು ಸಮೀಕ್ಷೆಯನ್ನು ರಚನೆ ಮಾಡಿದರೆ ಆವಾಗ ಜಾತಿಯಲ್ಲಿ ಎಷ್ಟು ಲಿಸ್ಟ್ಗಳದ ಒಂದು ಕಡೆಗೆ ನೀಟಾಗಿ ಪರಿಷ್ಕರಣೆ ಮಾಡಿ ಇಟ್ಟು ಅದಕ್ಕೆ ಮತ್ತೇನು ಆಕ್ಷೇಪಣೆ ಇದಾವೆ ಅಂತ ಹೇಳಬೇಕು. ಆದಮೇಲೆ ಕೊನೆಗೆ ಎಲ್ಲ ಫೈನಲ್ ಆದಮೇಲೆ ಸಮೀಕ್ಷೆಯನ್ನು ಮಾಡಿ, ಸಮೀಕ್ಷೆ ಮಾಡೋದ್ರಿಂದ ಇದು ಕರ್ನಾಟಕದ 7 ಕೋಟಿ ಜನಗಳ ಇದು ನಿಂತಿದೆ. ಇದ್ರ ಮೇಲೆ ಈ ಸಮೀಕ್ಷೆ
ಇದು ಒಬ್ಬರದು ಒಂದು ಕಮ್ಯುನಿಟಿದಲ್ಲ. ಹಾಗಾಗಿ ನಿಜಕ್ಕೂ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು ಅಂತಂದ್ರೆ, ಶೈಕ್ಷಣಿಕವಾಗಿ ನ್ಯಾಯ ಸಿಗಬೇಕು ಅಂತಂದ್ರೆ ಇದು ವೈಜ್ಞಾನಿಕವಾಗಿರಬೇಕು, ಸ್ಲೋ, ಸ್ಟಡಿ ಅಂಡ್ ಸಕ್ಸಸ್ ಆಗಿರಬೇಕು. ಥ್ಯಾಂಕ್ ಯು.